ಆದ್ದರಿಂದ ಇಲ್ಲಾಂದರೆ ಗಮನಿಸಿ, ಎಷ್ಟು ಮಂದಿ ವಿದೇಶಿಗಳು ಈ ನೆಲದಲ್ಲಿ ಹುಟ್ಟಿದವರು ಮಾತ್ರ ಅಲ್ಲ, ರಾಮನ ಆಕರ್ಷಣೆ, ಕೃಷ್ಣನ ಆಕರ್ಷಣೆ ಆ ವಿದೇಶಿಗರಲ್ಲಿ. ಇವತ್ತು ನಾವು ನೋಡ್ತೇವೆ ಅವರ ಜೀವನ ಪದ್ಧತಿ ಹಾಗಿತ್ತು. ಹ್ಯಾಟು, ಬೂಟು, ಕೋಟು, ಪ್ಯಾಂಟು ಅಂತ ಹೇಳಿಕೊಂಡು ಇದ್ದವರು ಇವತ್ತು ಬೀದಿ ಬೀದಿಯಲ್ಲಿ ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ಕೃಷ್ಣ ಅಂತ ಕುಣಿತಾ ಇದ್ದಾರೆ. ಈ ದೇಶದ ಕಚ್ಚಪಂಚೆ, ಹೆಗಲ ಮೇಲೆ ಶಲ್ಯ, ತಲೆಯಲ್ಲಿ ಶಿಖ, ಹೆಣೆ ಮೇಲೆ ಗೋಪಿಚಂದನ, ಕೈಯಲ್ಲಿ ತಾಳ ತಂಬೂರು ಹಿಡ್ಕೊಂಡು, ಏನು ನಾವು ದೊಡ್ಡ ಒಂದು ಕಾರು ತಗೊಂಡಿದ್ದೇವೆ, ಕೋಟ್ಯಂತರ ಬೆಲೆ ಬಾಳುವಂತಹ ಕಾರನ್ನು ತಗೊಂಡಿದ್ದೇವೆ ಅಂತ ಹೇಳಿಕೊಂಡು ನಾವೇ ಹಾರಾಡೋದು. ಆದರೆ ಅವರೆಲ್ಲ ಅಂತಹ ಕಂಪನಿಯ ಓನರ್ಸ್ ಇದ್ದಾರೆ. ಆದರೆ ರಾಮನ ಮುಂದೆ, ಕೃಷ್ಣನ ಮುಂದೆ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಬೀದಿ ಬೀದಿಯಲ್ಲಿ ಆ ದುಡ್ಡಿನಿಂದ, ಸಂಪತ್ತಿನಿಂದ ಶಾಂತಿ, ಸುಖ, ನೆಮ್ಮದಿ ಅಲ್ಲ, ರಾಮನ ಸ್ಮರಣೆಯಿಂದ ಅದು ನಮಗೆ ಸಿಗ್ತಾ ಇದೆ ಅಂತ ಹೇಳಿಕೊಂಡು ಬೀದಿ ಬೀದಿಯಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಕುಣಿಯೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂದ ಮೇಲೆ ಆ ರಾಮನ ಆಕರ್ಷಣೆ, ಆ ಕೃಷ್ಣನ ಆಕರ್ಷಣೆ ಅದು ಯಾವ ಕಾಲಕ್ಕೂ ಈ ನೆಲದಿಂದ ಮಾಸುವಂತಹದ್ದಲ್ಲ. ಯಾಕಂದರೆ ಅದು ರಾಮನ ವ್ಯಕ್ತಿತ್ವ. ಹಾಗಾಗಿ ಇವತ್ತು ಆ ನೂತನ ಮಂದಿರದಲ್ಲಿ ರಾಮದೇವರು ಒಂದು ಪ್ರತಿಷ್ಠಿತರಾಗಿದ್ದಾರೆ ಅಂತಂದರೆ ಈಗ ಮಂದಿಗೆ ಆನಂದ ಬಾಷ್ಪ ಬಂದರೆ ಅದು ಏನೇನೂ ಆಶ್ಚರ್ಯ ಅಲ್ಲ. ನಿಜ. ಆ ರಾಮಲಲ್ಲನ ವಿಗ್ರಹ ಹೇಗಿರಬಹುದು ಅನ್ನೋ ಕುತೂಹಲ ಇಡೀ ವಿಶ್ವದಾದ್ಯಂತ ಇತ್ತು. ನಮ್ಮ ಕನ್ನಡದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯಲ್ಲಿ, ಅವರ ಕೈಗಳ ಚಳಕದಲ್ಲಿ ಮೂಡಿ ಬಂದಿರುವ ಆ ರಾಮಲಲ್ಲ ನಿಜಕ್ಕೂ ಕೂಡ 5 ವರ್ಷದ ಮಗುವಿನ ಮುಗ್ಧತೆ ಜೊತೆಗೆ ದೈವಿ ಕಳೆ ಎರಡೂ ಕೂಡ ಸಮಪಾಲು ಅನ್ನೋ ರೀತಿಯಲ್ಲಿ ಕಾಣೋಕೆ ಸಿಗ್ತಾ ಇದೆ. ನೀವು ಹತ್ತಿರದಿಂದ ನೋಡಿದ್ರಿ ರಾಮಲಲ್ಲನನ್ನ, ಹೇಗೆ ಮೂಡಿ ಬಂದಿದೆ ಆ ಒಂದು ರಾಮಲಲ್ಲನ ವಿಗ್ರಹ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ? ನಮ್ಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಶಿಲ್ಪಿಗಳ ದೊಡ್ಡ ಇತಿಹಾಸ ಇದೆ. ಬೇಲೂರು, ಹಳೆಬೀಡು, ಬಾದಾಮಿ, ಒಂದಲ್ಲ ಎರಡಲ್ಲ, ಅಂತಹ ಎಲ್ಲ ಶಿಲ್ಪಿಗಳು ಕೂಡ ಅನುಗ್ರಹ ಮಾಡಿದ್ದಾರೆ ಎಂದು ಭಾವಿಸ್ತಾ ಇದ್ದೇವೆ. ನಮ್ಮ ಯೋಗಿರಾಜವರ ಕೈಯಲ್ಲಿ ಅಂತಹ ಪ್ರತಿಮೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಒಂದು ಮಾತನ್ನು ನಾವು ಅನ್ನಬೇಕು, ಮೂವರು ಶಿಲ್ಪಿಗಳು ಪ್ರತಿಮೆಯನ್ನು ಕಡೆದಿದ್ದಾರೆ. ಮೂವರು ಅವರ ಶಿಲ್ಪಿಗಳ ಸಾಧನೆಯನ್ನು ನಾವು ಮನಸಾರೆ ಹರಸ್ತೇವೆ. ಯಾಕಂದರೆ ಅವರೆಲ್ಲರೂ ಕೂಡ ಆ ರೀತಿಯಲ್ಲಿ ಸುಂದರವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ನಮಗೆ ಆ 3 ಪ್ರತಿಮೆಯಲ್ಲಿ ಒಂದನ್ನು ಆಯ್ಕೆ ಮಾಡೋದೇ ದೊಡ್ಡ ಸಾಹಸದ ಕೆಲಸ ಆಗಿ ಹೋಯಿತು. ಹಾಗೆ ಎಲ್ಲರೂ ಸುಂದರವಾದ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಯೋಗಿರಾಜ್ ಅವರು ಕೂಡ ಮಾಡಿರ್ತಕ್ಕಂಥ ಪ್ರತಿಮೆ ಅತ್ಯಂತ ಸುಂದರವಾಗಿದೆ. ನೀವೇ ನಾವು ಕಣ್ಣಾರೆ ಕಾಣ್ತಾ ಇದ್ದೀರಿ. ರಾಮನೇ ಸಾಕ್ಷಾತ್ತಾಗಿ ಬಂದು ನಿಂತಿದ್ದಾನೋ ಅನ್ನುವಂತಿದೆ ಆ ಪ್ರತಿಮೆ. ಆ ದೈವಿ ಕಳೆ ಪರಿಪೂರ್ಣವಾಗಿ ಮೈತುಂಬಿಕೊಂಡು ಬಂದಿದೆ ಆ ಪ್ರತಿಮೆಯಲ್ಲಿ. ನಿಜ. ಇನ್ನು ಮೂಲ ವಿಗ್ರಹ ಏನಿತ್ತು ಟೆಂಟ್ನಲ್ಲಿ, ಅದರ ಅಲ್ಲಿಂದ ನೀವೇ ತೆಗೆದ್ಬಿಟ್ಟು ಅದನ್ನ ಮುಖ್ಯ ಮಂದಿರದಲ್ಲಿ ಇರಿಸಿದ್ರಿ. ಬಟ್ ಆ ಒಂದು ಮೂರ್ತಿಯನ್ನು ಏನು ಮಾಡ್ತಾರೆ, ಯಾಕಂತಂದರೆ ದಶಕಗಳಿಂದ, ಶತಮಾನಗಳಿಂದ ಆ ಒಂದು ಮೂರ್ತಿಗೆ ಒಂದು ಮಂದಿರವನ್ನು ಕಲ್ಪಿಸಬೇಕು ಅಂತಲೇ ಹೋರಾಟಗಳು, ಸಂಘರ್ಷಗಳು ನಡೀತಿತ್ತು. ಏನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯಿತು. ಬಟ್ ಇವತ್ತು ಮುಖ್ಯ ಆ ಮೂರ್ತಿಯ ಪಾದದ ಕೆಳಗೇನೆ ಆ ಒಂದು ಮೂರ್ತಿಯನ್ನು ಇಟ್ಟು ಕೂಡ ಪೂಜೆಯನ್ನು ಸಮರ್ಪಣೆ ಮಾಡಲಾಯಿತು. ಮುಂದೆ ಅದರ ಸ್ಥಾನ ಎಲ್ಲಿರುತ್ತೆ, ಏನಾಗುತ್ತೆ? ಶಾಶ್ವತವಾಗಿ ರಾಮದೇವರ ಆ ಬುಡದಲ್ಲಿ ಅಲ್ಲೇ ಇರುತ್ತೆ, ಅದೇ ಬುಡದಲ್ಲಿ ಅಲ್ಲೇ ಇರುತ್ತೆ. ಕಡೆಗೂ ಒಂದು ನೆಲೆ ಸಿಕ್ತು ಅಂತ ಹೇಳೋದಕ್ಕೆ ಸಂಘರ್ಷಗಳ ನಂತರದಲ್ಲಿ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನಗಳ ಕಠಿಣ ವ್ರತವನ್ನ ಆಚರಿಸಿದ್ರು. ಅವರು ಕೂಡ ಉಪವಾಸವನ್ನ ಮಾಡಿದ್ರು. ತಾವು ಕೂಡ ನಿನ್ನೆ ಏಕಾದಶಿ, ಇವತ್ತು ಕೂಡ ಆಹಾರಗಳನ್ನ ಪಕ್ಕಕ್ಕಿಟ್ಟು ದೈವತಾ ಕಾರ್ಯದಲ್ಲಿ ಭಾಗಿಯಾಗಿದ್ದು. ಪ್ರಧಾನಿ ಮೋದಿ ಅವರ ತಲ್ಲೀನತೆ ಈ ಒಂದು ಕಾರ್ಯದಲ್ಲಿ ಎಷ್ಟರ ಮಟ್ಟಿಗೆ ತಾವು ಗಮನಿಸಿದ ಹಾಗೆ ಇತ್ತು? ಅವರ ಧಾರ್ಮಿಕ ಶ್ರದ್ಧೆ, ಆ ಪ್ರವೃತ್ತಿ, ಆಧ್ಯಾತ್ಮಿಕ ಪ್ರವೃತ್ತಿ ಇವೆಲ್ಲವೂ ಕೂಡ ಆಶ್ಚರ್ಯಗೊಳಿಸುವಂತಿದೆ. ಇಂತಹ ಒಬ್ಬ ಪ್ರಧಾನಿಯನ್ನು ಪಡೆದು ನಾವು ಈ ದೇಶದ ಎಲ್ಲ ಪ್ರಜೆಗಳು ಧನ್ಯರಾದವು ಎಂದು ಭಾವಿಸ್ತಾ ಇದ್ದೇವೆ. ಅವರ ಧಾರ್ಮಿಕ ನಿಷ್ಠೆ, ಅವರ ಆಚಾರ ವಿಚಾರ ಎಲ್ಲವೂ ಕೂಡ ಹಾಗಿದೆ. ಎಲ್ಲರೂ ಕೂಡ ಅದನ್ನು ಮೇಲ್ಪಂಕ್ತಿಯಾಗಿ ತೆಗೆದುಕೊಂಡು ಆ ರೀತಿ ನಾವು ಅನುಷ್ಠಾನ ಮಾಡಬೇಕು. ಅಲ್ಲಿ ವೈದಿಕರು ಮಂತ್ರೋಚ್ಚಾರಣೆ ಮಾಡ್ತಾ ಇದ್ದರೆ ಸಾವು ಸ್ವತಃ ಅಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಅವರು ಮಂತ್ರೋಚ್ಚಾರಣೆ ಮಾಡ್ತಾ ಹೋಗಬೇಕು. ವಿಧಿಗಳನ್ನು ಇವರೇ ನೇರವಾಗಿ
ಒಂದೊಂದನ್ನು ಅರ್ಘ್ಯ ಪಾದ್ಯ ಆಚಮನ ಮೊದಲಾದಂಥ ಏನು ಪ್ರಕ್ರಿಯೆಗಳಿದ್ದಾವೆ ತಾವೇ ಸ್ವತಃ ನೆರವೇರಿಸ್ತಾ ಇದ್ದರು. ಯಾಕೆಂತಂದರೆ ಅವರು ಸಂಸ್ಕೃತವನ್ನೂ ಬಲ್ಲವರು, ನಿತ್ಯ ಅನುಷ್ಠಾನ ನಿರತರು. ಅಂತಹ ಒಬ್ಬ ಪ್ರಧಾನಿಯನ್ನು ಪಡೆದದ್ದು ನಮಗೆ ಧಾರ್ಮಿಕ ಶ್ರದ್ಧಾಳುಗಳಿಗೆ ಎಲ್ಲರೂ ಕೂಡ ಇವತ್ತು ದೇಶ ವಿದೇಶದಲ್ಲಿ ಕೂಡ ನಾವು ಅನೇಕ ಕಡೆಯಿಂದ ಕೇಳ್ತಾ ಇದ್ದೇವೆ. ಹಿಂದೆ ಎಲ್ಲ ನಮ್ಮ ಭಾರತ ದೇಶದಿಂದ ಹೋದವರನ್ನು ಕಡೆಗಣಿಸ್ತಾ ಇದ್ದಂತಹ ಮಂದಿ, ಅವರ ಆಚಾರ ವಿಚಾರಗಳನ್ನು ಅಣಕಿಸ್ತಾ ಇದ್ದಂತಹ ಮಂದಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳವರ ಆ ಆಚಾರ ನಿಷ್ಠೆಯಿಂದಾಗಿ ತಾವು ಪ್ರಭಾವಿತರಾಗಿ ನಮ್ಮನ್ನು ಗೌರವಿಸುವುದು ಮಾತ್ರ ಅಲ್ಲ, ತಾವು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಕೇಳ್ತಾ ಇದ್ದೇವೆ. ಇಂತಹ ಒಬ್ಬ ಪ್ರಧಾನಿಯನ್ನು, ಧಾರ್ಮಿಕ ಶ್ರದ್ಧಾಳು ಪ್ರಧಾನಿಯನ್ನು ಹೊಂದಿದಂತಹ ನಾವೇ ಧನ್ಯರು ಅಂತ ನಾವು ಭಾವಿಸ್ತಾ ಇದ್ದೇವೆ.